ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಮನುಷ್ಯ ಹುಟ್ಟುತ್ತಾ ಸ್ವತಂತ್ರವಾಗಿರ್ತಾನೆ, ಆದರೆ ಸಮಾಜ ಅವನನ್ನ ಸರಪಳಿಯಿಂದ ಬಿಗಿ ಮಾಡುತ್ತದೆ. ಆ ಬಿಗಿತದಿಂದ ಅವನು ಹೊರಬರೋದೇ ಮಹತ್ ಸಾಧನೆ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ತೆ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ ಗುರುಜಿ. ಎಂದಿನಂತೆ ವಿಶೇಷ ಮಾಹಿತಿ ಏನೋ ಕಾದಿದೆ ಅಂತ ಗೊತ್ತು, ಆದ್ರೆ ಏನದು ಅಂತ ತಿಳಿಯೋ ಹೊತ್ತಾಯ್ತು. ಏನ್ ತಿಳಿಸ್ತಿದ್ದೀರಾ ಗುರುಜಿ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕದಲ್ಲಿ, ಈ ಲೋಕದಲ್ಲಿ ಪ್ರತಿಯೊಬ್ಬನು ವಾಸವಾಗಿರ್ತಾನೆ, ಬಹಳ ಸಂತೋಷ. ಆ ಲೋಕದಲ್ಲಿ ವಾಸವಾಗಿದ್ದಾಗ ಅಲ್ಲಿನ ನಿಯಮ ನಿಷ್ಠೆಗಳನ್ನ ಪಾಲಿಸಬೇಕು. ಇಂಥ ಒಂದು ನಿಯಮ ನಿಷ್ಠೆಯಲ್ಲಿ ಏಕಾದಶಿ ಅನ್ನೋದು ಇವತ್ತಿನ ದಿವಸ ಬಹಳ ವಿಶೇಷ. ಈ ಏಕಾದಶಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾವತ್ತಾದರೂ ಉಪಗ್ರಹದಲ್ಲಿ ನಾವುಗಳು ವಾಸವಾಗಿದ್ದೀವಿ. ಉಪವಾಸ ಅಂದರೆ ಉಪ್ಪರಿಗೆ ಮೇಲೆ, ಅಂದರೆ ಬೆಟ್ಟದ ಮೇಲೆ ವಾಸವಾಗಿರ್ತಕ್ಕಂಥ ಭಗವಂತನ ನಿಷ್ಠಾನುಷ್ಠಾನದಲ್ಲಿ ಸ್ಮರಣೆ. ಆ ಸ್ಮರಣೆ ಮಾಡ್ಕೋಬೇಕಾದ್ರೆ ಶ್ರೀಮನ್ನಾರಾಯಣಗೆ ಮಾತ್ರ ಸಾಧ್ಯ ಅಂತ ಕರಿತೀವಿ. ಸಾಧಾರಣವಾಗಿ ಶ್ರೀಮನ್ನಾರಾಯಣ ಈ ರೀತಿ ಗುಹಾಂತರದಲ್ಲಿ ಏಕಾಂತದಲ್ಲಿ ಲಕ್ಷ್ಮೀ ಕಾಲನ್ನ ಪರಿಪೂರ್ಣವಾಗಿ ಅವಳ ಸೇವೆಯನ್ನು ಮಾಡಿಸ್ಕೊಂತ ಶಯನೋತ್ಸವದಲ್ಲಿರ್ತಾನೆ. ಇವನು ಏಕಾದಶಿಯಲ್ಲಿ ಎದ್ದೇಳಪ್ಪ ಅಂದಾಗ ಎದ್ದು ಕೂತ್ಕೊಂಡು ಶ್ರೀದೇವಿ ಭೂದೇವಿ ಸಮೇತ ನಮಸ್ಕರಿಸ್ಕೋಬೇಕು. ಇಂಥ ಒಂದು ಶ್ರೀದೇವಿ ಭೂದೇವಿ ಸಮೇತವಾಗಿ ನಮಸ್ಕರಿಸ್ಕೊಳ್ತಕ್ಕಂಥ ಶ್ರೀಮನ್ನಾರಾಯಣನ ಚರಿತ್ರೆ ಇವತ್ತಿನ ದಿವಸ ಏಕಾದಶಿಯ ಮಹಿಮೆಯಲ್ಲಿ ಏಕಾದಶಿ ಅನ್ನೋದೇನು ಅಂದರೆ ಏಕಾದಶವಾರ ಅಂತ ಕೂಡ ಹೌದು. ಎಷ್ಟೋ ಜನ ಅದ್ರ ಬಗ್ಗೆ ಗಮನನೇ ಇಲ್ಲ. ಏಕಾದಶಿ, ಏಕ ಅಂತಕ್ಕಂಥದ್ದು ಏಕ, ದಶಿ ಅಂತಕ್ಕಂಥದ್ದು ದಶ, ಒಂದು ಸೇರಿದಾಗ 11 ಏಕಾದಶವಾರ. ಹರಿಹರನಿಗೆ ಭೇದವೇ ಇಲ್ಲ ಅಂತ ಇಲ್ಲೇ ತೋರಿಸ್ಕೊಡುತ್ತೆ. ಇಷ್ಟೆಲ್ಲ ಸಂತೋಷವಾದರೂ ಆ ಏಕಾದಶಿ ದಿವಸ ಉಪವಾಸ ಅಂತ ಹೇಳ್ತಕ್ಕಂಥದ್ದು ಗಂಡಸರಿಗೆ ಮಾತ್ರ. ಅದರಲ್ಲಿ ವ್ರತ ಹಿಡಿದಿರ್ತಕ್ಕಂಥ ಹೆಂಗಸರು ಅವರ ದಿನಾಚರಣೆಗಳೆಲ್ಲ ಮುಗಿದು ಹೋದ ನಂತರ, ಅಂದರೆ 50 ವಯಸ್ಸಿನ ನಂತರ ಮಾಡ್ಕೋಬಹುದು. ಈ ರೀತಿ ಉಪವಾಸಗಳನ್ನು ಮನೆ ಹೆಂಗಸರು ಮಾಡಿದ್ರೆ ಮನೆ ವಿನಾಶ ಅಂತ ಮೊದಲಿಂದ ಹೇಳಿದ್ದೀನಿ. ಅವಳು ಒಣಗೋದ್ರೆ ಸಂಸಾರವೇ ಒಣಗೋಗುತ್ತೆ. ನಗನಗ್ತಾ ಲಕ್ಷಣವಾಗಿ ಆನಂದವಾಗಿ ತಿನ್ಕೊಂಡು ತೀರ್ಥ ಕುಡ್ಕೊಂಡು ಆನಂದವಾಗಿರ್ಬೇಕು ಅವಳು. ಇಂಥ ಒಂದು ಗೃಹಿಣಿ ಮನೆ ಬಿಟ್ಟು ಯಾವ ಕಾಲಕ್ಕೂ ಹೊರಭಾಗದಲ್ಲಿ ಹೋದಾಗ, ವ್ರತವನ್ನು ಮಾಡಿದಾಗ ಹಣ್ಣು ಹಂಪಲ ಹಾಲಾದರೂ ಕುಡಿಬೇಕು. ಈ ರೀತಿ ವ್ರತವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಖಂಡಿತ ಯಾವ ಕರ ದೋಷವೂ ಇಲ್ಲ. ಆದರೆ ಪೂರ್ಣ ಉಪವಾಸವನ್ನು ಹೆಣ್ಣು ಮಾಡಬಾರ್ದು. ಅದರಲ್ಲೇ ಏಕಾದಶಿ ಇವತ್ತು ಬುಧವಾರ ಬಿದ್ದಿದೆ, ಬಹಳ ಸಂತೋಷ ಪಡಬೇಕು. ಈ ಬುಧವಾರದಲ್ಲಿ ಬಹಳ ವಿಶೇಷವಾಗಿ ಏಕಾದಶಿ ಅಂದರೆ ಇಡೀ ಜಗತ್ತಿನಲ್ಲಿ ಒಂದು ರಹಸ್ಯ ನಡೀತು. ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ಒಂದು ಮಹಾಕ್ಷೇತ್ರ. ಇಲ್ಲಿ ಅನಂತ ಶಯನ ಅಂತಕ್ಕಂಥ ಒಂದು ವಿಶೇಶ್ವರ, ಅನಂತೇಶ್ವರ ಅಂತ ಒಂದು ದೇವಸ್ಥಾನ. ಅನಂತ ಶಯನದಲ್ಲಿ ಅನಂತೇಶ್ವರ ಅಂತ ಸ್ಮರಣೆ ಮಾಡ್ಕೋಬೇಕು ಅಂದರೆ ಈಶ್ವರನ ಪೂಜೆ ಮಾಡಿದ್ರೆ ಮಹಾವಿಷ್ಣುವಿಗಿಷ್ಟವಂತೆ, ಮಹಾವಿಷ್ಣುನ ಪೂಜೆ ಮಾಡಿದ್ರೆ ಶಿವನಿಗಿಷ್ಟವಂತೆ. ಇಷ್ಟ ಒಂದು ಲೋಕ, ಈ ಭೂಲೋಕದಲ್ಲಿ ನಾವು ವಾಸವಾಗಿ ಹರಿಹರ ನಾಮಸ್ಮರಣೆಯನ್ನು ಹೇಳ್ತಾ ತನ್ನ ತಾಯಿ ಆಗಿರ್ತಕ್ಕಂಥ ಜಗನ್ಮಾತೆಗೆ ಪ್ರಿಯವಾಗಿರ್ತೀವಂತೆ. ಅದಕ್ಕೆ ಅಮ್ಮನವರ ಪೂಜೆಯನ್ನು ಮಾಡಬೇಕಾದ ಪ್ರತಿಯೊಬ್ಬರೂ ಇವರಿಬ್ಬರನ್ನು ಹೋಲಿಸ್ಕೋಬೇಕು. ಇವರಿಬ್ಬರು ಸಿಗಬೇಕು ಅಂದರೆ ಮಹಾವಿಷ್ಣು ಮಾಯೆಯಲ್ಲಿ ನಾವು ತಲ್ಲೀನರಾಗಬೇಕು. ತದನಂತರ ಪರಮೇಶ್ವರನ ಹೋಲಿಸ್ಕೊಳ್ಳೋಕೆ ಮೊದಲು ಜಗನ್ಮಾತೆಯನ್ನು ಹೋಲಿಸ್ಕೋಬೇಕು, ಅಂದರೆ ವಿಷ್ಣು ತಂಗಿನ ಹೋಲಿಸ್ಕೋಬೇಕು. ಆಮೇಲೆ ಜಗನ್ಮಾತೆ ಕೃಪಾಕಟಾಕ್ಷದಿಂದ ಪರಮೇಶ್ವರನ ಹೊರಭಾಗದಲ್ಲಿ ಬರ್ತಾನೆ. ಎಷ್ಟು ಸಂತೋಷ! ಇಂಥ ಒಂದು ಏಕಾದಶಿಗೆ ಎಷ್ಟು ಸ್ಮರಣೆ ಅಂದ್ರೂ ಪ್ರತಿಯೊಬ್ಬ ಮನುಷ್ಯ ಈ ಒಂದು ಕ್ಷೇತ್ರಕ್ಕೆ ಹೋಗಿ ಬರಲೇಬೇಕು ಜೀವನದಲ್ಲಿ. ಯಾಕೆ ಅಂದರೆ ಏಕಾದಶಿ ಸೃಷ್ಟಿಯಾಗಿದ್ದರೂ ಭೂಮಿಯಲ್ಲಿ ವೆಂಕಟರಮಣನಿಂದ ಅಂತ ಕರಿತೀವಿ. ವೆಂಕಟರಮಣ ಎಲ್ಲ ಕಡೆ ಇದ್ದಾನೆ. ಒಂದೊಂದು ಕಡೆನೂ ವೆಂಕಟರಮಣ, ಎಲ್ಲರಿಗೂ ವೆಂಕಟರಮಣನೇ ಬೇಕು. ಪ್ರತಿಯೊಬ್ಬನಿಗೂ ವೆಂಕಟೇಶ್ವರ ಅಂತೇಳಿ ಫೈನಾನ್ಸ್ಗೋಸ್ಕರ ಪ್ರತಿಯೊಬ್ಬನು ಫೈನಾನ್ಸ್ ಮಿನಿಸ್ಟ್ರು ಅಂತ ಹೇಳ್ಕೊಂಡು ಆ ಪರಮೇಶ್ವರನ ಬಿಟ್ಬಿಟ್ಟು, ಅಯ್ಯೋ ಪರಮೇಶ್ವರ ಬಿಡಿ, ಅವನು ಯಾವಾಗಲೂ ಸ್ಮಶಾನವಾಸಿ, ಏನಿಲ್ಲ, ರುದ್ರಾಕ್ಷಿ ಧರಿಸ್ಕೊಂಡು ಹಾವನ್ನ ಇಟ್ಕೊಂಡು ಡಮರುಗ ಹಿಡ್ಕೊಂಡು ಒಂದು ತ್ರಿಶೂಲ ಹಿಡ್ಕೊಂಡು ನಿರ್ವಾಣ ಸ್ವರೂಪಕ್ಕೆ ಓಡಾಡ್ತಿಂತಾನೆ ಭವಋಷಿ. ಇಂಥ ಒಂದು ಭವಋಷಿನ ಕಟ್ಕೊಂಡು ನಾವು ಏನು ಮಾಡೋಣ? ಅಯ್ಯೋ ಬಿಡಿ, ಅದೇ ಅಲಂಕಾರ ಮಾಡ್ಕೊಂಡ್ರೆ ವೆಂಕಟೇಶ್ವರ ಆವಾಗವಾಗ ದುಡ್ಡು ಕೊಡ್ತಾ ಇರ್ತಾನೆ ಅನ್ಕೊಳ್ಳೋ ರೀತಿ ನಿಮ್ಮ ಜನಗಳದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಐಶ್ವರ್ಯವನ್ನ ಪ್ರದಾನ ಮಾಡತಕ್ಕಂಥ ಪರಮೇಶ್ವರ ಕಣ್ಣು ಬಿಟ್ರೇನೆ ನಿಮಗೆ ದುಡ್ಡು ಒಲಿಯೋದು. ಅದಕ್ಕೆ ಅವನ್ನ ಐಶ್ವರೇಶ್ವರ ಅಂತ ಕರೆದ್ರು. ಈ ಕಡೆ ಲಕ್ಷ್ಮಿ ಒಂದು ಕೂತಿರ್ತಾಳೆ, ಆ ಕಡೆ ಸಾಕ್ಷಾತ್ ಕುಬೇರ ಒಂದು ಕೂತಿರ್ತಾನೆ. ಇವರಿಬ್ಬರಿಗೂ ದುಡ್ಡನ್ನು ಕೊಟ್ಟಿರೋದು ಯಾರೋ? ಸಾಕ್ಷಾತ್ ಪರಮೇಶ್ವರ ಧನ ಪ್ರಾಪ್ತಿಯನ್ನು ಕೊಟ್ಟ.
ಇಡೀ ಭೂಮಂಡಲವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಪ್ರತಿಯೊಬ್ಬನಿಗೂ ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ಇದಕ್ಕೆ ಧನ ಸಹಾಯ ಬೇಕೇ ಬೇಕು. ಧನ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಇರಲೇಬೇಕು. ಸಂಪಾದನೆ ಅನ್ನೋದು ಇಲ್ಲದೇ ಇದ್ರೆ ಯಾವ ಕಾಲಕ್ಕೂ ಅದಕ್ಕೊಂದು ಮೌಲ್ಯತೆ ಇರಲ್ಲ. ಸಾಧಾರಣವಾಗಿ ಯಾರೋ ದಾನ ಧರ್ಮ ಮಾಡ್ತಾ ಇದ್ರೆ ಪ್ರತಿಯೊಂದು ಸಲಿನೂ ಇಸ್ಕೊಂತಾನೆ ಇದ್ರೆ ಅದು ಋಣ ಅನ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಸಲ ದಾನ ಧರ್ಮ ಮಾಡ್ತಾ ಇದ್ರೆ ಅದು ಯಾವುದೋ ಭಿಕಾರಿಗಳ ಅನ್ಕೊಂಡ್ಬಿಡ್ತಾರೆ. ಆದರೆ ಇದಕ್ಕೆ ಒಂದು ಮೌಲ್ಯತೆ ಕೊಡಬೇಕು, ಭೂಮಿಗೆ ಒಂದು ಸಂಕಲ್ಪ ಬೇಕು ಅಂದಾಗ ಬುಧವಾರದ ದಿವಸ ಧನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಏಕಾದಶಿಯನ್ನು ಮುಹೂರ್ತದಲ್ಲಿ ಪರಮೇಶ್ವರನು ಐಶ್ವರೇಶ್ವರ ಅಂತ ಮಹಾಲಕ್ಷ್ಮಿ ಕೃಪಾಕಟಾಕ್ಷಕ್ಕೆ ಕುಬೇರನಿಗೆ ಲಕ್ಷ್ಮಿಗೆ ದುಡ್ಡು ಕೊಟ್ಟಿದ್ದು. ಈ ಕುಬೇರ ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ಮಾಯಾಲೋಕದಲ್ಲಿರ್ತಕ್ಕಂಥ ವೆಂಕಟೇಶ್ವರನಿಗೆ ದುಡ್ಡನ್ನು ಸಾಲವಾಗಿ ಕೊಟ್ಟ. ಆಗ ವೆಂಕಟರಮಣ ನಿಮಗೆಲ್ಲ ಫೈನಾನ್ಸ್ ಕೊಡೋದು. ಅದು ಬಿಟ್ಟು ಎಲ್ಲರೂ ಲಕ್ಷ್ಮಿನ ದುಡ್ಡು ಅನ್ಕೊಂಡ್ಬಿಟ್ಟಿದ್ರೆ ನಿಮ್ಮ ಲಕ್ಷ್ಯವನ್ನು ಸಾಧಿಸಕ್ಕೆ ಲಕ್ಷ್ಮಿ ಅಲಕ್ಷ್ಮೀಂ ನಿತ್ಯ ಲಕ್ಷ್ಯನ ಅವಳು ಹಿಡ್ಕೋಬೇಕು. ಆ ಲಕ್ಷ್ಯನ ಸಾಧಿಸಿದ್ರೆ ಕುಬೇರ ಸಿಗ್ತಾನೆ. ಇವರಿಬ್ಬರು ಸಿಕ್ಕಿದ್ರೆ ವೆಂಕಟರಮಣ ದುಡ್ಡು ಕೊಡ್ತಾನೆ. ಹಾಗೆ ಇವರಿಬ್ಬರಲ್ಲೂ ಬಂದಿರತಕ್ಕಂಥ ದುಡ್ಡು ಇನ್ಯಾರ್ದು ಅಲ್ಲ, ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಏಕಾದಶಿ ದಿವಸ ಪರಮೇಶ್ವರನ ಸ್ಮರಣೆ ಮಾಡಿಕೊಂಡು ಯಾರು ವೆಂಕಟರಮಣನ ಸ್ಮರಣೆ ಮಾಡ್ಕೊಳ್ತಾರೋ ದುಡ್ಡು ಗ್ಯಾರಂಟಿ. ಅದರಲ್ಲೂ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ. ಈ ಕ್ಷೇತ್ರದ ಮಹಿಮೆ ಏನಂದ್ರೆ ದುಡ್ಡಿನ ರೂಪದಲ್ಲಿ ಅವನಿಗೆ ಕೊಡಬೇಕಾದ್ದೇನು ಅಂದರೆ ಪರಮಾತ್ಮನಿಗೆ ಇನ್ನೇನೂ ಅಲ್ಲ, ಪುಷ್ಪಮಾಲಿಕ. ಆ ಪುಷ್ಪಮಾಲಿಕವು ಬಹಳ ವಿಶೇಷವಾಗಿ ಇಂಥ ಹೂಗಳು ನಾ ಭೂತೋ ನಾ ಭವಿಷ್ಯತಿ, ಇಂಥ ಹೂಗಳು ಅವನು ಕೊಟ್ರೇನೆ ಆನಂದವಂತೆ ವೆಂಕಟರಮಣನಿಗೆ. ಈ ವೆಂಕಟರಮಣ ಎಲ್ಲ ಬಿಟ್ಟು ತಿರುಪತಿ ಬಿಟ್ಟು ಇಲ್ಲಿ ಯಾಕೆ ಬಂದ? ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ನೀವೇನು ಮಾಡಬೇಕು? ತಾಳ್ಮೆಯಿಂದ ಕೂತಿರ್ಬೇಕು, ನಾ ಬರಬೇಕು.